ಯಾವುದೋ ಜನ್ಮದ ಋಣ ಬಂದ ಅಂತ ಹೇಳ್ತಾರಲ್ಲ, ಅದು ನಿಜ ಅಂತೆ. ನಾವು ಇವತ್ತು ಯಾರನ್ನೋ ಒಬ್ರನ್ನ ಕೇಳಿದ್ವಿ, ಇಲ್ಲ ಅದು ನಿಮಗೂ ಅದಕ್ಕೂ ಏನೋ ಸಂಬಂಧ ಇದೆ, ಅದಕ್ಕೆ ಬರ್ತಾ ಇದೆ. ನಿಮ್ಮ ಹಳೆ ಸ್ನೇಹಿತರು ಅಥವಾ ಸಂಬಂಧಿಕರು ಇದ್ದಂಗೆ ಇದೆ, ಅದಕ್ಕೆ ನಿಮ್ಮ ಮನೇಲಿ ಬಂದು ಗೂಡು ಕಟ್ತಾ ಇದೆ ಅಂತ. ಅದನ್ನ ಬೆಳಿಗ್ಗೆಯಿಂದ ನೋಡಿ ನಾನು ಅದರಲ್ಲೇ ಕಾಲ ಕಳೆದೆ. ಇವತ್ತು ಬೆಳಗ್ಗೆ ಎಷ್ಟೊತ್ತು ಟಿಫನ್ ಮಾಡೋದಕ್ಕೆ ಹೋಗಿರ್ಲಿಲ್ಲ ನಾನು. ಅದು ಬಂದು ದಿನಾ ಬೆಳಿಗ್ಗೆ ಬಂದು ಗೂಡು ಕಟ್ತಾ ಇರುತ್ತೆ. ಅದೇ ಇಲ್ಲಿ ಬಂದು ಕುತ್ಕೊಂಡಿರುತ್ತೆ ನೋಡಿ. ಅದು ಎಷ್ಟು ಚಂದ ಕಟ್ಟಿದೆ ಅದಂದ್ರೆ ಗೂಡು ನೋಡಿ. ನಮಗೂ ಬರಲ್ಲ ಆ ಥರ ಹೆಣಿಯೋದಕ್ಕೆ, ಅಷ್ಟು ಚೆನ್ನಾಗಿ ಕಟ್ಟಿದೆ. ಒಂದು 3 ದಿವಸದಲ್ಲಿ ಇಷ್ಟು ನೀಟಾಗಿ ಕಟ್ಕೊಂಡಿದೆ. ಅದು ಮೊಟ್ಟೆ ಇಡುತ್ತೋ ಏನು ಮಾಡ್ತೋ ಗೊತ್ತಿಲ್ಲ. 3 ದಿವಸದಿಂದ ಈ ಥರ ಕಟ್ತಾ ಇತ್ತು. ಅದಕ್ಕೆ ನೆಕ್ಸ್ಟ್ ತೋರ್ಸೋಣ ಅಂತ ಅನ್ಕೊಂಡಿದ್ದೆ. ಹಾಗೆ ಮತ್ತೆ ಅದನ್ನೇ ನೋಡ್ಕೊಂಡು ನಿಂತ್ಕೊಂಡ್ರೆ ಕೆಲಸ ಆಗಲ್ವಲ್ಲ ಅಂತೇಳಿ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ತೊಗೊಂಡು ಬಂದು ಇಡ್ಲಿ ಮಾಡು ಅಂತ ಹೇಳಿದ್ಲು ನನ್ನ ಮಗಳು ಇವತ್ತು. ಅದಕ್ಕೆ ಇಡ್ಲಿ ಸಾಂಬಾರು ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಟೊಮೊಟೊ ಅದೆಲ್ಲ ಖಾಲಿ ಆಗಿತ್ತು. ಮಾರ್ಕೆಟ್ಗೆ ಹೋಗಿ ಟೊಮೊಟೊ ತೊಗೊಂಡ್ಬಂದು ಹಂಗೆ ನಾನು ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಮಾಡ್ತಾ ಇರ್ತೀನಿ. ಹಾಗಾಗಿ ಎಷ್ಟು ಬೇಗ ಮಾಡ್ತೀನಿ ಅಂದ್ರೂ ನನ್ನ ತಿಂಡಿ ಮತ್ತೆ 11 ಗಂಟೆನೇ ಆಗಿಬಿಡುತ್ತೆ. ಹಾಗೆ ಸಾಂಬಾರು ಮಾಡೋಣ ಅಂತ ಬೀನ್ಸ್ ಸೋಸ್ಕೊಳ್ತಾ ಇದ್ದೆ. ಬೀನ್ಸ್ ಹಾಕಿ ಸಾಂಬಾರು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಬರೀ ಬೀನ್ಸು ಟೊಮೆಟೊ ಹಾಕಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸ್ವಲ್ಪ ಈರುಳ್ಳಿ ಅದೆಲ್ಲ ಹುರ್ಕೊಂಡು ಟೊಮೆಟೊ ಹುರ್ಕೊಂಡು ಅದಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡು ಮನೇಲಿರೋದೇ ಮಸಾಲೆ ಖಾರ ಪುಡಿ, ಖಾರ ಪುಡಿ, ಅರಿಶಿನ ಪುಡಿ ಅದೆಲ್ಲ ಅಷ್ಟೇ ಹಾಕಿ ಸ್ವಲ್ಪ ಕೊಬ್ಬರಿ ಹಾಕೊಂಡು ರುಬ್ಕೊಂಡು ಸಾಂಬಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಶ್ರೂಮ್ ತಂದಿದ್ದೆ. ಸ್ವಲ್ಪ ನನ್ನ ಥೈರಾಯ್ಡ್ ಇರೋದ್ರಿಂದ ಮಶ್ರೂಮ್ ತಿನ್ನೋದಕ್ಕೆ ಹೇಳಿದ್ದಾರೆ ಸ್ವಲ್ಪ. ಅದಕ್ಕೆ ಅವಾಗ ತೊಗೊಂಬಂದು ಒಂದು ಫ್ರೈ ಮಾಡ್ಕೊಂಡು ತಿಂತಾ ಇರ್ತೀನಿ. ಇಲ್ಲ ನಾವು ಕೆಲವೊಂದು ಸಲ ಬಿರಿಯಾನಿನೂ ಮಾಡಿರ್ತೀನಿ, ಮಶ್ರೂಮ್ ಬಿರಿಯಾನಿ ಮಾಡಿರ್ತೀನಿ. ಹಾಗೆ ಮಶ್ರೂಮ್ ಗೊಜ್ಜು ಥರ ಪಲ್ಯ ಥರ ಮಾಡಿರ್ತೀನಿ ಅದನ್ನು ಚಪಾತಿಗೆ ಅಂತ. ಇದು ನೋಡಿ ಎಲ್ಲ ಎತ್ತಿಡ್ತಾ ಇದ್ದೆ. ಅದಕ್ಕೆ ಇದು ಆಮೇಲೆ ಈ ನುಗ್ಗೆ ಸೊಪ್ಪನ್ನ ಪೇಪರ್ನಲ್ಲಿ ಹಾಕಿ ಇಡಬೇಕಂತೆ. ಯಾರೋ ಒಬ್ರು ಹೇಳಿದ್ರು ಹಿಂಗೆ. ಅದನ್ನ ಪೇಪರಲ್ಲಿ ಹಾಕಿ ಬಾಕ್ಸಲ್ಲಿ ಇಟ್ಟರೆ ಅದು ನೀಟಾಗಿ ಅದರಲ್ಲಿ ಉದುರ್ಕೊಂಡಿರುತ್ತೆ. ತಿರುಗಿ ದಿವಸ ನಾವು ತಗೊಂಡು ಅದು ಯೂಸ್ ಮಾಡ್ಕೋಬೋದು. ನಾನು ಅದರಿಂದ ಉದ್ಕ ಮುದ್ದೆ ಮಾಡ್ತೀನಿ, ರೊಟ್ಟಿಗೆ ಪಲ್ಯ ಮಾಡ್ಕೊತೀವಿ, ಚಪಾತಿಗೂ ಪಲ್ಯ ಥರ ಮಾಡ್ಕೊತೀವಿ. ಹಂಗಾಗಿ ಅದನ್ನೆಲ್ಲ ಒಂದು ಪೇಪರ್ನ ಹಾಕಿ ಕಟ್ಟಿಟ್ಬಿಟ್ಟೆ. ಸಾಂಬಾರು ಮಾಡೋಣ ಅಂತ ಬೀನ್ಸ್ ಕಟ್ ಮಾಡ್ಕೊತಾ ಇದ್ದೆ. ಬೇಳೆ ಬೇಯಿಸಿದ್ದೆ. ನಾನು ಮಾರ್ಕೆಟ್ಗೆ ಹೋಗೋಕ್ಕಿಂತ ಮುಂಚೆ ಬೇಳೆ ಇಟ್ಟು ಹೋಗಿದ್ದೆ. ನನ್ನ ವೀಣಾ ಅದನ್ನು ಆಫ್ ಮಾಡಿದ್ಲು. ಬಂದಮೇಲೆ ನಾನು ಅದಕ್ಕೆ ಬೀನ್ಸ್ ಹಾಕಿ ಇದನ್ನು ಮಾಡಿದ್ದೆ. ಅಷ್ಟರಲ್ಲಿ ನಾನು ಬೀನ್ಸ್ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮೊಮ್ಮಗ ಎದ್ದುಬಿಟ್ಟ. ಅವ್ನು ನೋಡಿ ನಾನು ಏನು ಮಾಡ್ತೀನಿ ಅದನ್ನು ಮಾಡಬೇಕು. ಅವ್ನು ಎದ್ದ ತಕ್ಷಣ ಗ್ಯಾಸ್ ಕಟ್ಟಿ ಮೇಲೇನೋ ಕುತ್ಕೋಬೇಕು, ಇಲ್ಲಾಂದರೆ ಅಳಕ್ಕೆ ಶುರು ಮಾಡ್ಬಿಡ್ತಾನೆ. ಅವನು ನನ್ನ ಜೊತೆನೇ ಇರಬೇಕು. ಅವನು ನಾನು ಏನು ಮಾಡ್ತೀನಿ ಅದನ್ನೇ ಮಾಡಬೇಕು. ನೋಡಿ ಈಗ ನೀಟಾಗಿ ಸೊಪ್ಪು ಸೋಸ್ತಾ ಇದ್ದಾನೆ ನನ್ನ ಜೊತೆ. ಅವನು ಇನ್ನು ಇಡ್ಲಿ ನಾನೇ ಹಾಕ್ತೀನಿ ಅಂತ ಅದಕ್ಕೆ ಎಣ್ಣೆ ಹಚ್ಚಕ್ಕೆ ಕೊಟ್ಬಿಟ್ಟಿರ್ತೀನಿ. ಅವ್ನಿಗೆ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಿದ ಮೇಲೆ ನಾನು ಇಡ್ಲಿಗೆ ಹಾಕಬೇಕು. ಹಿಂಗೆ ಮಾಡಿ ಮೆಣಸಿಕಾಯಿ ಮುರಿದು ಕಣ್ಣು ಹಿಡ್ಕೊಂಡ್ಬಿಟ್ಟು ಅಳ್ತಿರ್ತಾನೆ ಒಂದೊಂದು ಸತಿ. ಇವತ್ತೇನು ಮೆಣಸಿಕಾಯಿ ಮುರಿಯಕ್ಕೆ ಕೊಟ್ಟಿರಲಿಲ್ಲ. ನೀಟಾಗಿ ಸೊಪ್ಪು ಸೋಸಿ ಕೊಟ್ಟ ನನಗೆ. ಈಗ ಅಮ್ಮ ಎತ್ಕೋ ಯಾವಾಗಲೂ ಎತ್ಕೋ ಅಂತ ಇರ್ತಾನೆ ಅವನು. ಈಗ ನೋಡಿ ಅವನೇ ಮಿಕ್ಸಿ ಮಾಡಿಕೊಡ್ತಾನೆ ನನಗೆಲ್ಲ ನೀಟಾಗಿ. ನೋಡಿ ಹೆಂಗೆ ಕುತ್ಕೊಂಡಿದ್ದಾನೆ ನೋಡಿ ಮಿಕ್ಸಿ ಮಾಡೋದಕ್ಕೆ. ಅದು ಮಿಕ್ಸಿ ಮಾಡಿಕೊಟ್ಮೇಲೆ ನಾನು ಸಾಂಬಾರಿಗೆ ಹಾಕ್ಬೇಕಂತೆ. ನೀನು ಹೋಗು ನನ್ನ ಹತ್ರ ಬರಬೇಡ ಅಂತ ಹೇಳ್ತಾ ಇರ್ತಾನೆ ಅವನು. ಎಲ್ಲ ತರಕಾರಿ ಬಾಕ್ಸಲ್ಲಿ ಹಾಕಿದ್ನಲ್ಲ ಅವನ್ನೆಲ್ಲ ಎತ್ತಿಡ್ತಾ ಇದ್ದೆ. ನಾನು ಇಡ್ತೀನಿ ಅಂತ ಬರ್ತಾ ಇದ್ದ. ನಾನೇನು ಇದನ್ನು ಮಾಡಲಿಲ್ಲ ಅವನ್ನ. ಎಲ್ಲ ಸೇರೆ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ತಿಂಡಿ ತಿನ್ನೋ ಅಷ್ಟರಲ್ಲಿ 11 ಗಂಟೆ ಆಯಿತು ನೋಡಿ ನಮ್ದು ಇವತ್ತು. ಧನ್ಯವಾದಗಳು.